ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನ್ಸ್ಬಿಡುತ್ತೆ. ಇವನು ಗುಜರಾತ್ನ ವಲ್ಸಾದ್ನ ಯುವಕ ಮಾನವ್ ಪಟೇಲ್ ಅಂತ. ವಯಸ್ಸು ಕೇವಲ 22 ವರ್ಷ. ಕನ್ಸು ಕಾಣಬೇಕಾದ ವಯಸ್ಸು. ಆದ್ರೆ ಬದುಕು ಅವನಿಗೆ ತುಂಬಾ ಕಠಿಣ ಪರೀಕ್ಷೆ ಕೊಟ್ಬಿಡ್ತು. 13ನೇ ಫ್ಲೋರಲ್ಲಿ ಕೈಯಲ್ಲಿ ಫೋನ್ ಹಿಡ್ಕೊಂಡು ಶಾಂತವಾಗಿ ನಡ್ಕೊಂಡು ಓಡಾಡ್ತಿದ್ದ ಈ 22 ವರ್ಷದ ಯುವಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತನ್ನ ಜೀವನದ ಕೊನೆಯ ನಿರ್ಧಾರ ತಗೊಳ್ತಾನೆ ಅಂತ ಅಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಮಾನವನ ತಂದೆ ಸುಮಾರು 1.5 ವರ್ಷದ ಹಿಂದೆ ತೀರ್ಕೊಂಡ್ಬಿಟ್ರು. ಅದಾದ ನಂತರ ಇಡೀ ಕುಟುಂಬದ ಜವಾಬ್ದಾರಿ ಅವನ ಹೆಗಲ ಮೇಲೆ ಬೀಳುತ್ತೆ. ಒಂದ್ ಕಡೆ ವಿಧವೆ ತಾಯಿ, ಇನ್ನೊಂದ್ ಕಡೆ 15 ವರ್ಷದ ತಂಗಿ, ಕುಟುಂಬದ ಮೇಲೆ ಬೆಟ್ಟದಷ್ಟು ಸಾಲ. ಇವೆಲ್ಲವನ್ನ ನಿಭಾಯಿಸೋದಕ್ಕೆ ಮಾನವ ದಿನಕ್ಕೆ 2 ಸಲ ಕೆಲಸ ಮಾಡ್ತಾ ಇದ್ದ. ಬೆಳಿಗ್ಗೆ ಮಾವನ ಐಸ್ ವ್ಯಾಪಾರದಲ್ಲಿ ಸಹಾಯ, ಮಧ್ಯಾಹ್ನದಿಂದ ತಡರಾತ್ರಿವರೆಗೂ ಡಾಮಿನೋಸ್ ಅಲ್ಲಿ ಪಿಜ್ಜಾ ಡೆಲಿವರಿ ಕೆಲಸ. ಸಾಲ ಮಾತ್ರ ಕಡಿಮೆ ಆಗ್ಲೇ ಇಲ್ಲ, ಒತ್ತಡ ಹೆಚ್ಚಾಗ್ತಲೇ ಹೋಯಿತು. ಒಂದು ದಿನ ಅವನು ವಾಪಸ್ ಬಾರದ ಲೋಕಕ್ಕೆ ಹೊರಟೇ ಹೋದ. ಆದ್ರೆ ಇಲ್ಲಿ ನಾವು ಒಂದು ವಿಷಯನ ನೆನ್ಪಿಟ್ಕೋಬೇಕು. ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಸಾಲ ಇರಲಿ, ಯಾವುದೇ ಸಂಕಷ್ಟ ಇರಲಿ, ಅದ್ಯಾವುದು ಕೂಡ ನಮ್ಮ ಜೀವಕ್ಕಿಂತ ದೊಡ್ಡದಲ್ಲ. ಇವತ್ತು ಮಾನವ್ ಪಟೇಲ್ ಇಲ್ಲ, ಆದ್ರೆ ಅವನ ಕತೆ ಸಾವಿರಾರು ಯುವಕರಿಗೆ ಒಂದು ಮೆಸೇಜ್ ಅನ್ನ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳೋದಿಷ್ಟೇ, ಒತ್ತಡ, ಖಿನ್ನತೆ ಅಥವಾ ಯಾವುದೇ ನಿರಾಶೆ ಬಂದಾಗ ಒಬ್ಬರೇ ಹೋರಾಡಬೇಡಿ. ಅದನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಸಹಾಯ ಕೇಳಿ. ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ಕಳೆದು ಹೋದ ಜೀವ ಮತ್ತೆ ವಾಪಸ್ ಬರಲ್ಲ. ಮಾನವ ಆತ್ಮಕ್ಕೆ ಶಾಂತಿ ಸಿಗ್ಲಿ. ದಯವಿಟ್ಟು ಇಂಥ ಒಂದು ನಿರ್ಧಾರವನ್ನ ಯಾರು ಕೂಡ ತಗೋಬೇಡಿ ಪ್ಲೀಸ್.